ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡಲ್ಲಿ ಖಾರ ಬಾತು ಪ್ಲಸ್ಸು ಕೇಸರಿ ಬಾತ್ ಮಾಡ್ತಾ ಇದ್ದಾರೆ. ಇದು ಚೌಚೌ ಬಾತು ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಖಾರ ಬಾತ್ ಮಾಡ್ತಾರೆ, ನಂತರ ಕೇಸರಿ ಬಾತ್ ಮಾಡ್ತಾರೆ. ಬನ್ನಿ ನೋಡೋಣ ಇದು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. 1 kg ಈಗ ಖಾರ ಬಾತ್ ಮಾಡ್ತಾರಂಥದ್ದು. ಇದು 1 kgಗೆ ಇದು ಪ್ರಿಪ್ರೇಷನ್. ಇದು ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡೋಂಥ ಒಂದು ಖಾರ ಬಾತು. ನೋಡಿ, ಇವರೇ ಸರ್ ಇಡ್ಕುಪ್ಪು ಇವರು ಮಾಡ್ತಾರಂಥದ್ದು. ಸರ್ ನಿಮ್ಮ ಹೆಸರು? ನೋಡಿ, ಮಂಜುನಾಥ್ ಶೆಟ್ಟಿ. ಎಲ್ಲಿಂದ ಸರ್ ಬಂದಿರೋದು? ಪ್ರಾಪರ್ ತೀರ್ಥಹಳ್ಳಿ. ನೋಡಿ, ತೀರ್ಥಹಳ್ಳಿಯಿಂದ ಬಂದು ಇವರು ಅತಿಥಿ ಗ್ರ್ಯಾಂಡಲ್ಲಿ ಹೆಡ್ ಕುಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನೀವು? 2 ವರ್ಷ. ನೋಡಿ, 2 ವರ್ಷದಿಂದ ಇಲ್ಲಿ ಮಾಡ್ತಾರಂಥದ್ದು. ಮುಂಚೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? 40 ಇಯರ್ಸ್. ವೆರಿ ಗುಡ್. ನೋಡಿ, ಒಂದು 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇವರು 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅವರು ಇವರು ಅತಿಥಿ ಗ್ರ್ಯಾಂಡಲ್ಲಿ ಇವ್ರು ಮಾಡ್ತಾರಂಥದ್ದು ಅಡುಗೆಗಳು. ಇದು 5 ಗಂಟೆ ಮುಂಜಾನೆ 5 ಗಂಟೆಗೆ ಬಂದು ಇದೆಲ್ಲ ಅಡುಗೆಗಳು ಸ್ಟಾರ್ಟ್ ಮಾಡಿರೋಂಥದ್ದು. ಆಲ್ರೆಡಿ ಬೇರೆ ಹುಡುಗರು ಇದ್ದಾರೆ, ಒಂದು 4-5 ಜನ. ನೋಡಿ, ಇಲ್ಲಿ ಪಕ್ಕದಲ್ಲೇ ಸಾಗು ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಖಾರ ಬಾತ್ಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಖಾರ ಬಾತ್ಗೆ ಇದು ತುಪ್ಪ ಮಾತ್ರ ಹಾಕ್ಕೊಂಡಿದ್ದು. ನೋಡಿ, ತುಪ್ಪ ಮತ್ತು ಎಣ್ಣೆ 2 ಹಾಕ್ಕೊಂಡು ಈಗ ಬಿಸಿ ಮಾಡ್ಕೊತಾ ಇದ್ದಾರೆ. ನೋಡಿ, ಇದರಲ್ಲಿ ಸಾಸಿವೆ ಹಾಕ್ಕೊಂಡಿದ್ದಾರೆ. ಲೈಟ್ ಒಂದು 2 ಸ್ಪೂನ್ ಸಾಸಿವೆ ಮತ್ತು ಕಡಲೆಬೇಳೆ 1 ಇಡಿ, 2 ಇಡಿ ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. ಉದ್ದಿನಬೇಳೆ 1 ಇಡಿ, 2 ಇಡಿ ಉದ್ದಿನಬೇಳೆ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರಂಥದ್ದು. ಬೀನ್ಸು, ಈರುಳ್ಳಿ, ಕ್ಯಾರೆಟು, ಬೀನ್ಸು ಮತ್ತು ಹಸಿಮೆಣಸಿನ್ಕಾಯಿ ಇದೆಯಲ್ಲ, ಹಸಿಮೆಣಸಿನ್ಕಾಯಿ, ಕರಿಬೇವು. ನೋಡಿ, ಇಷ್ಟೊಂದು ಹಾಕ್ಕೊಂಡು ಈ ಪ್ಲೇಟಲ್ಲಿ ಇಟ್ಕೊಂಡಿರೋಂಥದ್ದು. ನೋಡಿ, ಎಲ್ಲನೂ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿದ್ದಾರೆ. ನೋಡಿ, ಕ್ಯಾರೆಟು, ಬೀನ್ಸು ಇದೆಯಾ, ಆ ಕ್ಯಾರೆಟು, ಬೀನ್ಸು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇಷ್ಟೊಂದು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ, ಈಗ ಕಡಲೆಬೇಳೆ ಅನ್ನೋದು ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡಿರೋಂಥದ್ದು. ಕಡಲೆಬೇಳೆ ಲೈಟಾಗಿ ಬ್ರೌನ್ ಕಲರ್ ಆಗಿದೆ. ಬ್ರೌನ್ ಕಲರ್ ಬಂದಮೇಲೆ ಇದನ್ನು ಹಾಕ್ಕೊಂಡು ಫ್ರೈ ಮಾಡೋವಂಥದ್ದು. ನೋಡಿ, ಅದರಲ್ಲೇ ಹಿಂಗೆ ಹಾಕ್ಕೊತಾ ಇದ್ದಾರೆ. ಹಿಂಗೆ ನೀರು ಒಂದು 2-2.5 ಸ್ಪೂನಷ್ಟು ಹಿಂಗೆ ನೀರು. ನೋಡಿ, ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ನಿಂಬೆ ಹುಳಿ ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು 2-3 ನಿಂಬೆ ಹುಳಿ. ಇದು ಎಷ್ಟು kg ಮಾಡ್ತಾರಲ್ಲ ಸರ್? 1 kg. ನೋಡಿ, 1 kg ಈಗ ಖಾರ ಬಾತ್ ಮಾಡ್ತಾರಂಥದ್ದು. ಇದು 1 kgಗೆ ಇದು ಪ್ರಿಪ್ರೇಷನು. ನೋಡಿ, ಅದರಲ್ಲಿ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ, 2.5 ಲೀಟ್ರ್, 3 ಲೀಟ್ರಾ? 1 ಲೀಟ್ರ್ ರವೆನಾ ಅದು? 1 ಲೀಟ್ರ್ ರವೆಗೆ 3 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಒಂದು ಅರ್ಧ ಮುಷ್ಟಿ, 1-1.5 ಸ್ಪೂನಷ್ಟು ಕಲ್ಲುಪ್ಪು. ಅದು ಶುಗರಾ ಸರ್? ಶುಗರು ಒಂದು 2 ಇಡಿ ಶುಗರ್ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ರವೆ ಹಾಕ್ಕೊತಾ ಇದ್ದಾರೆ. ಜಸ್ಟ್ ಲೈಟ್ ಕುದಿ ಬಂದಮೇಲೆ ಹಾಕ್ಕೊಳೋದು. ನೋಡಿ, 1 ಕುದಿ ಬರುತ್ತೆ. 1 ಕುದಿ ಬಂದಮೇಲೆ ಇದು ರವೆ ಹಾಕ್ಕೊಂಡಿರೋಂಥದ್ದು. ನೋಡಿ, ರವೆ ಹಾಕಿ ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ರವೆ ಅನ್ನೋದು ಈ ಥರ ಒಂದು ಜಸ್ಟ್ ಒಂದು 2-3 ನಿಮಿಷಕ್ಕೆಲ್ಲ ರವೆ ಅನ್ನೋದು ಬೆಂದೋಗುತ್ತೆ. ಇದು ಬಿಸಿ ನೀರು ಹಾಕ್ತಾರಲ್ಲ, ಬಿಸಿ ನೀರು ಹಾಕೋದ್ರಿಂದ ಆದಷ್ಟು ತುಂಬ ಬೇಗ ಒಂದು ಖಾರ ಬಾತ್ ಅನ್ನೋದು ರೆಡಿ ಆಗಿಬಿಡುತ್ತೆ.
ನೋಡಿ ರವೆ ಅನ್ನೋದು ಬೆಂದಿದ್ದಾದ್ಮೇಲೆ ಈಗ ಕೊಬ್ಬರಿ ಹಾಕ್ಕೊಂಡಿದ್ದಾರೆ, ಹಸಿ ಕೊಬ್ಬರಿ, ತೆಂಗಿನಕಾಯಿ ಒಂದು 2 ಕಾಯಿ ಹಾಕ್ಕೊಂಡಿದ್ರಲ್ಲ. ನೋಡಿ ಒಂದು 2 ಕಾಯಷ್ಟು ತುರುಬಿ ಹಾಕ್ಕೊಂಡಿರೋಂಥದ್ದು. ಇದು ಲಾಸ್ಟಲ್ಲಿ ರವೆ ಬೆಂದ ಮೇಲೆ ಇದು ಹಾಕ್ಕೊಂಡಿರೋಂಥದ್ದು. ನೀರು ಅನ್ನೋದು ಫುಲ್ ಡ್ರೈ ಆದ್ಮೇಲೆ ಇದನ್ನ ಕೊಬ್ಬರಿ ಹಾಕೊಬೇಕು. ನೋಡಿ ಲಾಸ್ಟ್ ಅಲ್ಲಿ ತುಪ್ಪ ಹಾಕ್ಕೊಂತ ಇದ್ದಾರೆ. ಇದು ನಂದಿನಿ ತುಪ್ಪ. ನೋಡಿ ಈ ತರ ರೆಸಿಪೀಸ್ ಮಾಡುವಾಗ ಬಾಣ್ಲಿ ಅನ್ನೋದು ಮಂದಕ್ಕಿರಬೇಕು. ನೋಡಿ ಬಾಣ್ಲಿ ಅನ್ನೋದು ಇದು ಸ್ಟೀಲ್ ಬಾಣ್ಲಿ ತುಂಬಾ ಮಂದಕ್ಕಿದೆ. ಈ ತರ ಬಾಣ್ಲಿಯಲ್ಲಿ ಮಾಡಿದ್ರೆ ಒಂದು ಸೀಯೋದಿಲ್ಲ. ಇಲ್ಲಾಂದ್ರೆ ತೆಳ್ಳಕ್ಕಿರೋಂಥದ್ದಾದ್ರೆ ಸೀದೋಗುತ್ತೆ ಮತ್ತೆ ಟೇಸ್ಟ್ ಅನ್ನೋದು ತುಂಬಾ ಡಿಫ್ರೆಂಟ್ ಬಂದ್ಬಿಡುತ್ತೆ. ನೋಡಿ ಆ ಕಾರಣಕ್ಕೆ ಇಲ್ಲಿ ಒಂದು ಸ್ಟೀಲ್ ಬಾಣ್ಲಿಗಳು ಯೂಸ್ ಮಾಡ್ತಾರೆ. ತುಂಬಾ ದಪ್ಪಕ್ಕಿರೋ ಬಾಣ್ಲಿ ಇದು, ಒಳ್ಳೆ ಥಿಕ್ನೆಸ್ ಇದೆ ಇದು. ಈ ಥರ ಬಾಣ್ಲಿಯಲ್ಲಿ ಮಾಡಿದ್ರೆ ಈ ಥರ ಒಂದು ಒಳ್ಳೆ ಟೇಸ್ಟ್ ಆಗಿ ಒಂದು ಖಾರ ಬಾತ್ ಅನ್ನೋದು ರೆಡಿ ಆಗುತ್ತೆ. ಪ್ರತಿಯೊಂದು ಏನೇ ಒಂದು ಮಾಡಬೇಕಂದ್ರೆ ಈ ಥರ ಒಂದು ಬಾಣ್ಲಿಗಳಲ್ಲಿ ಮಾಡ್ತಾರೆ. ನೋಡಿ ಖಾರ ಬಾತ್ ಅನ್ನೋದು ರೆಡಿ ಆಗಿದೆ. ನೋಡಿ ಕೊಬ್ಬರಿ ಹಾಕಿದ್ಮೇಲೆ ಜಸ್ಟ್ ಒಂದು 2 ನಿಮಿಷ ಇದನ್ನ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಅನ್ನೋದು ಆಫ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸ್ಟೈಲಲ್ಲಿ ಮಾಡೋವಂಥ ಒಂದು ಖಾರ ಬಾತು. ಇದರಲ್ಲಿ ಈ ಥರ ಒಂದು ತರಕಾರಿ, ಕ್ಯಾರೆಟು ಮತ್ತು ಬೀನ್ಸು ಈ ಥರ ಬೇಕು ಅಂದರೆ ನೌಕೋಲು ಮತ್ತು ಈ ಥರ ಒಂದು ಸೊಪ್ಪು ಕೂಡ ಹಾಕ್ಕೋಬೋದು. ಮೆಂತ್ಯ ಸೊಪ್ಪೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ಬೋದು. ನಾನು ಮನೇಲಿ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳಿ. ಮತ್ತು ಅದರಲ್ಲೇ ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡು ತಿನ್ನೋದ್ರಿಂದ ಇನ್ನೂ ಸೂಪರಾಗಿರುತ್ತೆ. ಈಗ ಬನ್ನಿ ನೋಡೋಣ ಒಂದು ಕೇಸರಿ ಬಾತ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಈ ಕೇಸರಿ ಬಾತ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ನಾನು ಸುಮಾರು ಸತಿ ಏನಿಲ್ಲ ಅಂತಂದರೂ ಒಂದು 5 ರಿಂದ 6 ಸತಿ ಈ ಥರ ಒಂದು ಕೇಸರಿ ಬಾತ್ ಅದೇ ಹೋಟ್ಲಲ್ಲಿ ಟೇಸ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಇವ್ರು ಮಾಡೋ ಅಂಥದ್ದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈ ಕೇಸರಿ ಬಾತಲ್ಲಿ ಅವರು ಡಿಫ್ರೆಂಟ್ ಕೇಸರಿ ಬಾತ್ ಮಾಡ್ತಾರೆ. ಈಗ ಪೈನಾಪಲ್ ಹಾಕಿ ಕೇಸರಿ ಬಾತ್ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಇದು 1 ಲೀಟರು ಚಿರೋಟಿ ರವೆ ಹಾಕ್ಕೊಂಡು ಈಗ ಕೇಸರಿ ಬಾತ್ ಮಾಡ್ತಾಯಿದ್ದಾರೆ. ಇದು ಕೇಸರಿ ಬಾತ್ ಮಾಡೋದಕ್ಕೆ ಈಗ ತುಪ್ಪ ಹಾಕ್ಕೊಂಡಿದ್ದಾರೆ. ಒಂದು 1/4 kg ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ತುಪ್ಪ ಹಾಕ್ಕೊಂಡು ಈಗ ಒಂದು 100 ರಿಂದ 150 ml ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದಾರೆ. ಇದು ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊಂಡು ಈಗ ಇದನ್ನೆಲ್ಲ ಫುಲ್ ಚೆನ್ನಾಗಿ ಬಿಸಿ ಮಾಡ್ಕೊತಾರೆ. ಬಿಸಿ ಮಾಡ್ಕೊಂಡಿದ ನಂತರ ನೋಡಿ ಇದರಲ್ಲಿ ಚಿರೋಟಿ ರವೆ 1 ಲೀಟರು ಮತ್ತು ಇದರಲ್ಲೇ ಏಲಕ್ಕಿ ಬುಡೆ ಹಾಕ್ಕೊಂಡಿದ್ದಾರೆ. ಏಲಕ್ಕಿ ಬುಡೆ ಇದರಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಬುಡೆ ಹಾಕ್ಕೊಂಡು ಪುಡಿ ಮಾಡ್ಕೊತಾರೆ. ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದನ್ನು ಒಂದು 2 ರಿಂದ 3 ಸ್ಪೂನು ಏಲಕ್ಕಿ ಬುಡೆ ಹಾಕ್ಕೊಂಡು ಮತ್ತು ಲವಂಗ ಒಂದು 10 ರಿಂದ 15 ಲವಂಗ ಹಾಕ್ಕೊಂಡು ಈಗ ಬಿಸಿ ಆಗಿದ ನಂತರ ಇದು ರವೆ ಹಾಕ್ಕೊತಾ ಇದ್ದಾರೆ. ನೋಡಿ, ಮತ್ತು ಅದರಲ್ಲೇ ಒಂದೇ ಒಂದು ಚಿಟಿಕೆ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದಾರೆ. ನೋಡಿ ತೆಳ್ಳಕ್ಕೆ ಬಿಟ್ಕೋಬೇಕಾಗುತ್ತೆ, ಇಲ್ಲಾಂತಂದ್ರೆ ಗಡ್ಡೆ ಬರುತ್ತೆ. ಆ ಕಾರಣಕ್ಕೆ ನೋಡಿ ತೆಳ್ಳಕ್ಕೆ ಬಿಟ್ಕೊಂಡು ಕೆಳಗಡೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದಾರೆ. ಇದನ್ನ ನೋಡಿ ಇದರಲ್ಲೇನೆ ಕ್ಯಾಶ್ಯೂ ಹಾಕ್ಕೊಂಡಿದ್ದಾರೆ. ಕ್ಯಾಶ್ಯೂ ಒಂದು 1/4 kg ಮತ್ತೆ ಒಂದು ಹಿಡಿಯಷ್ಟು ದ್ರಾಕ್ಷಿ, ಗೋಡಂಬಿ ಮತ್ತೆ ದ್ರಾಕ್ಷಿ. ಇದು ರವೆ ಅನ್ನೋದು ಆಲ್ಮೋಸ್ಟ್ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರು. ಲೈಟಾಗಿ ಫ್ರೈ ಆದ್ಮೇಲೆ ಇದನ್ನ ಹಾಕ್ಕೊಂಡಿರೋಂಥದ್ದು ದ್ರಾಕ್ಷಿ ಮತ್ತೆ ಗೋಡಂಬಿ. ಎರಡೂವರೆನಾ? ನೋಡಿ 2.5 ಲೀಟ್ರ್ ಬಿಸಿನೀರು. ನೀರು ನೋಡಿ
ನೋಡಿ ಇದು 1 ಲೀಟರ್ ಹಾಕೊಂಡಿರೋದು, ಒಂದು ಲೀಟರ್ಗೆ 2.5 ಲೀಟರ್ ನೀರು ಹಾಕೊಂಡಿದ್ದಾರೆ, ಬಿಸಿ ನೀರು ಇದು. ನೋಡಿ ಸೈಡಲ್ಲೇ ಕುದೀತಾ ಇರುತ್ತೆ ನೋಡಿ, ಆ ಕಡೆ ಇಟ್ಕೊಂಡಿರ್ತಾರೆ, ಪ್ರತಿಯೊಂದು ಅಡುಗೆಗೂ ಬೇಕಾಗಿರುತ್ತೆ. ಆ ಕಾರಣಕ್ಕೆ ಅಲ್ಲಿಂದ ಸೈಡಲ್ಲಿ ತೆಗೆದು ಇಲ್ಲಿ ಇದ್ರಲ್ಲಿ ಹಾಕೊಂಡಿರೋಂಥದ್ದು ನೋಡಿ. ಇದರಲ್ಲೇನೆ ಈಗ ಪೈನಾಪಲ್ ಹಾಕೊತಾ ಇದ್ದಾರೆ. ಪೈನಾಪಲ್ ಒಂದು ಕಾಯಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂಥದ್ದು ನೋಡಿ, ಈ ಥರ ಕಟ್ ಮಾಡಿ ಹಾಕೊಂಡಿರೋಂಥದ್ದು. ಇದು ನೀರು ಹಾಕೊಂಡಿದ ತಕ್ಷಣ ಹಾಕೊಂಡಿರೋಂಥದ್ದು. ಈಗ ನೋಡಿ ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೊತಾ ಇದ್ದಾರೆ. ಇದು ಸಕ್ಕರೆ ಎಷ್ಟು ಕೆಜಿ ಸರ್? ನೋಡಿ 1 ಲೀಟರ್ಗೆ 1.25 ಲೀಟ್ರು ಸಕ್ಕರೆ ಹಾಕ್ಕೊಂಡಿದ್ದಾರೆ. ಹಾಂ ಹಾಂ ಓಕೆ ನೋಡಿ, ರವೆ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ, ಮತ್ತು ದ್ರಾಕ್ಷಿ ಅನ್ನೋದು ಒಂದು ಬುಡ್ಡೆ ಬಂದಿದೆ. ಬುಡ್ಡೆ ಬಂದಮೇಲೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾರಂಥದ್ದು, ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರಂಥದ್ದು. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಕೇಸರಿ ಬಾತ್ ಯಾವ ರೀತಿ ಒಂದು ಹೋಟೆಲ್ ಸ್ಟೈಲಲ್ಲಿ, ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸ್ಟೈಲಲ್ಲಿ ಮಾಡೋವಂಥ ಒಂದು ಕೇಸರಿ ಬಾತ್. ಇದರಲ್ಲಿ ಈಗ ನೋಡಿ ಸ್ಟವ್ ಅನ್ನೋದು ಬಂದ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಬಂದ್ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದಾರೆ. ಜಸ್ಟ್ ಒಂದು 100ರಿಂದ 150 ml ಅಷ್ಟು ತುಪ್ಪ ಹಾಕ್ಕೊಂಡು ಇಳಿಸ್ಕೊಂಡಿದ್ದಾರೆ. ನೋಡಿ ಈಗ ಕೇಸರಿ ಬಾತ್ ಅನ್ನೋದು ರೆಡಿ ಆಗಿದೆ. ನೋಡಿ ಈ ಥರ ಒಂದು ಖಾರ ಬಾತು ಮತ್ತು ಕೇಸರಿ ಬಾತ್ ಮಾಡೋವಂಥದ್ದು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ.